ಈಗ ಶುರುವಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದಾನೆ. ಪಶ್ಚಿಮ ಘಟ್ಟದಲ್ಲಿ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಕಳೆದ ಹಲವಾರು ವರ್ಷಗಳಿಂದ. ಯಾಕಂದ್ರೆ ನಕ್ಸಲೇಟ್ಗಳ ಹಾವಳಿ ಇತ್ತು. ಈಗ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿ ಬಳಿ ಆತನನ್ನ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 20 ವರ್ಷದ ಬಳಿಕ ಕಾರ್ಕಳದಲ್ಲಿ ಎನ್ಕೌಂಟರ್. 3 ರಾಜ್ಯಕ್ಕೆ ಬೇಕಾಗಿದ್ದಂತಹ ಪ್ರಮುಖ ಎವಿಡೆನ್ಸ್ ಅಂದ್ರೆ ಈ ವಿಕ್ರಮ್ ಗೌಡ ANF ತಂಡದವರಿಂದ ಆತನನ್ನ ಎನ್ಕೌಂಟರ್ ಮಾಡಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕೇರಳದಿಂದ ತಲೆಮರೆಸ್ಕೊಂಡು ಕರ್ನಾಟಕದಲ್ಲಿದ್ದ, ಜೊತೆಗೆ ತಮಿಳುನಾಡಲ್ಲೂ ಒಂದಿಷ್ಟು ಆಕ್ಟಿವಿಟೀಸ್ ಇತ್ತು. ತಮಿಳುನಾಡಲ್ಲೂ ಈತನ ಗ್ಯಾಂಗ್ನ ಕೆಲವೊಂದಿಷ್ಟು ಸದಸ್ಯರುಗಳಿದ್ದರು. ಹಾಗಾಗಿ ತಮಿಳುನಾಡಲ್ಲಿ ಕೂತ್ಕೊಂಡು ಏನೇನೆಲ್ಲ ಮಾಡಬೇಕು ನಾವು ಎಲ್ಲ ಆಕ್ಟಿವಿಟೀಸ್ಗಳನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ 1.5 ದಶಕದಿಂದ ನಕ್ಸಲ್ ಆಗಿದ್ದ ವಿಕ್ರಮ್ ಗೌಡ ಅಂತ ಗೊತ್ತಾಗ್ತಾ ಇದೆ. ಈತ ಮೂಲತಃ ಹೆಬ್ರಿಯವನೇ. ಹೆಬ್ರಿಯ ಕೂಡ್ಲನಾಡು ಗ್ರಾಮದವನಾದಂತಹ ವಿಕ್ರಮ್ ಗೌಡ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಹೆಬ್ರಿಯ ಕೂಡ್ಲನಾಡು ಗ್ರಾಮದವನಾದ ವಿಕ್ರಮ್ ಗೌಡನನ್ನ ತಡರಾತ್ರಿ ANF ಪಡೆಯಿಂದ ಗುಂಡಿನ ಕಾಳಗ ನಡೀತು. ಆಗ ಈ ಲೀಡ್ರು ಏನಿದಾನಲ್ಲ, ಎನ್ಕೌಂಟರ್ ಮಾಡಿ ಆತನನ್ನು ಉಡಾಯಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವಿಕ್ರಮ್ ಗೌಡ ಸಹಚರರಿಗಾಗೂ ಕೂಡ ಈಗ ಶೋಧ ಕಾರ್ಯ ANF ತಂಡ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆ. ಸುಮಾರು 20 ವರ್ಷಗಳಿಂದ ಭಯದ ವಾತಾವರಣ ಪಶ್ಚಿಮ ಘಟ್ಟದಲ್ಲಿ, ಮುಖ್ಯವಾಗಿ ಶೃಂಗೇರಿ, ಕೊಪ್ಪ, ಆಮೇಲೆ ಹೆಬ್ರಿ ಆ ಭಾಗದಲ್ಲೆಲ್ಲ ಎಲ್ಲಿ ಕಾಡಂಚಿನ ಪ್ರದೇಶಗಳು ಜಾಸ್ತಿ ಇರುತ್ತಲ್ಲ ಅಲ್ಲಿ ಇವರು ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದರು. ಮತ್ತು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಅವರು ಬರೀ ಕಾಡಲ್ಲಿ ಇದ್ಕೊಂಡು ಆಗಾಗ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ರು. ಹಾಗಾಗಿ 3 ಸ್ಟೇಟಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಅಂತಲೇ ಹೇಳ್ಬೋದು ಈತನನ್ನು. ಈಗ ಅವನನ್ನು ಹೊಡೆದಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ.